ಎನ್ಕೌಂಟರ್ ಒಂದು ರೀತಿ ನೋಡ್ತೀವಿ ಸರ್, ಬೇರೆ ಬೇರೆ ಡಿಸ್ಕಷನ್ ಆಗ್ತಾ ಇದೆ ಸರ್ ವಿಚಾರದಲ್ಲಿ. ನಕಲಿ ಎನ್ಕೌಂಟರ್ ಅನ್ನೋದು ಜನ ಮತ್ತೆ ಅವ್ರ ಕುಟುಂಬದವರು ವಿರೋಧ ವ್ಯಕ್ತಪಡಿಸ್ತಾರೆ. ಅಲ್ಲ, ಇಲಾಖೆಯಿಂದ ಅಥವಾ ಪೊಲೀಸ್ ಇಲಾಖೆಯಿಂದ ಆಗ್ಬೋದು, ಫಾರೆಸ್ಟ್ ಡಿಪಾರ್ಟ್ಮೆಂಟಿಂದ ಆಗ್ಬೋದು, ಸತ್ಯಾಸತ್ಯತೆ ಏನು ಅಂತ ಹೇಳಿ ತಿಳ್ಕೊಳ್ಬೇಕು ಮೊದಲಾಗಿ. ಅಲ್ಲಿನ ಜಿಲ್ಲಾಧಿಕಾರಿಗಳು, ಸೀನಿಯರ್ ಫಾರೆಸ್ಟ್ ಆಫೀಸರ್ಸು ಅವರೆಲ್ಲ ಏನಿದೆ ಅದು ಅಂತೇಳಿ ಎನ್ಕೌಂಟ್ರ್ ಮಾಡಿದ್ದಾರಾ ಇಲ್ಲ ಅಥವಾ ಬೇರೆ ರೀತಿಯಲ್ಲಿ ಆಗಿದೆಯಾ ಅಂತೇಳಿ ತಿಳ್ಕೊಳ್ಬೇಕು ಮೊದಲು. ಆಮೇಲೆ ಏನು ಕ್ರಮ ತಗೋಬೋದು. ಒಟ್ಟಾರೆ ಇದು ಹೇಗೆ ಅಂತ ಹೇಳಕ್ಕೆ ಬರೋದಿಲ್ಲ. ಅದು ಒಂದು ವೇಳೆ ಎನ್ಕೌಂಟ್ರ್ ಆಗಿದ್ದರೆ ಅದು ದುರದೃಷ್ಟಕರ. ಯಾಕೆ ಮಾಡಿದಾರೋ ಏನು ಅಂತ ಗೊತ್ತಿಲ್ಲ ನಮಗೆ. ಆದರೆ ತಿಳ್ಕೊಳ್ಬೇಕು, ಮೊದಲು ತಿಳ್ಕೊಂಡು ಆ ನಂತರ ರಿಯಾಕ್ಟ್ ಮಾಡಿದರೆ ಒಳ್ಳೆಯದು. ಎರಡು ಒಪಿನಿಯನ್ ಇದೆ. ಅದು ಯಾವುದು ನಿಜ ಅನ್ನೋದು ತಿಳ್ಕೊಂಡ ಮೇಲೆ ಅದಕ್ಕೆ ನಾವು ಪರಿಹಾರ ಕೊಡೋದ್ರ ಬಗ್ಗೆ ಯೋಚನೆ ಮಾಡಬಹುದು. ಒಂದು ವೇಳೆ ಎನ್ಕೌಂಟರ್ ಮಾಡಿದರೆ ಅದಕ್ಕೆ ಬೇರೆ ರೀತಿ ಕನ್ಸಿಡರ್ ಮಾಡಬೇಕಾಗತ್ತೆ. ಇಲ್ಲ ಆಕಸ್ಮಿಕವಾಗಿ ಇವರು ಉದ್ದೇಶಪೂರ್ವಕವಾಗಿ ಅವರು ತಪ್ಪು ಮಾಡಿದ್ದಾರೆ ಅವರು ಅಂತಂದರೆ ಅದನ್ನೇ ಬೇರೆ ರೀತಿ ನೋಡ್ತಾರೆ. ಸರ್, ಇದಕ್ಕೆ ನ್ಯಾಯಾಂಗ ತನಿಖೆ ಕೊಡಬೇಕು ಅಂತ ಹೇಳಿ ಬಿಜೆಪಿ ಅಲ್ಲ, ಮೊದಲನೇದಾಗಿ ಡಿಪಾರ್ಟ್ಮೆಂಟಿಂದ ಏನು ರಿಪೋರ್ಟ್ ಬರುತ್ತೆ ಅಂತ ಅದನ್ನು ನೋಡಿದ ಮೇಲೆ ತೀರ್ಮಾನ ಮಾಡ್ಬೋದು. ಈಗ ನಾಳೆ ಕಲಾಪದಲ್ಲಿ ವಿಪಕ್ಷಗಳು ಯಾವುದೇ ಕಾರಣಕ್ಕೂ ಕಲಾಪ ನಡೆಯೋಕೆ ಕೊಡೋದಿಲ್ಲ, ನಾಗೇಂದ್ರ ರಾಜೀನಾಮೆ ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಆಗ್ರಹ ಮಾಡ್ತಿದ್ದಾರೆ, ಅಧಿವೇಶನ ನಡೆಯೋಕೆ ಕೊಡೋದಿಲ್ಲ. ಅಲ್ಲ, ಅವ್ರು ಏನು ಕನ್ವಿಕ್ಟ್ ಆಗಿದಾರ? ಚಾರ್ಜ್ ಶೀಟ್ ಆದ ಕ್ಷಣಕ್ಕೇನೆ ಇಂಥವು ಚಾರ್ಜ್ ಶೀಟ್ಗಳು ಬೇಕಾದಷ್ಟು ಜನಕ್ಕೆ ಆಗಿದೆ. ಕೇಂದ್ರದಲ್ಲಿ MP ಇರ್ಬೋದು, ಮಂತ್ರಿಗಳಿರ್ಬೋದು, ಅಂಥವೆಲ್ಲ ಏನು ಬೇಕಾದಷ್ಟು ಆಗಿದ್ದಾವೆ. ಕಾನೂನು ಏನಿದೆ ಅದನ್ನು ಪಾಲನೆ ಮಾಡಬೇಕು ನಾವು. ಕಾನೂನಲ್ಲಿ ಆ ರೀತಿ ಇದ್ದರೆ ಅದು ಬೇರೆ ವಿಚಾರ. ಕಾನೂನಲ್ಲಿ ಕನ್ವಿಕ್ಟ್ ಆಗಿರಬೇಕು ಅಂತ ಇದೆ, ಅದು ಆಗಿಲ್ಲಲ್ಲ ಅವ್ರಿಗೆ. ಯಾಕೆಂದರೆ ನಮ್ಮಲ್ಲಿ ಹೈಕಮಾಂಡು ಕೂಡ ಅದನ್ನೆಲ್ಲ ಪರಿಶೀಲನೆ ಮಾಡಿ ಅವರು ತೀರ್ಮಾನ ಮಾಡಿದ್ದಾರೆ. ನೈಸ್ ರೋಡ್ ಇನ್ಮೇಲೆ ಟೋಲ್ ಕಟ್ಟೋದು ಬೇಡ ಅಂತ ಕೂಡ ಆದೇಶ ನೀಡಿದೆ. ಅದನ್ನ ಈಗ ಯಾವ ರೀತಿ ಇಂಪ್ಲಿಮೆಂಟ್ ಮಾಡುವಂಥದ್ದು, ಯಾವ ರೀತಿ ಮಾಡ್ತಾರೆ? ಇಲ್ಲ, ನಾನು ಈಗ ಸಮಿತಿ ಸಬ್ ಕಮಿಟಿ ಇದಕ್ಕೆ ನಾನೇ ಅಧ್ಯಕ್ಷ ಇದ್ದೇನೆ. ಅದು ಬಹುಶಃ ಮುಂದಿನ ವಾರ ಸಭೆ ಕರೀತೇನೆ. ಸಭೆ ಕರೆದು ಏನು ಆ್ಯಕ್ಚುಲಾಗಿ ಏನು ಆದೇಶ ಬಂದಿದೆ ಅದರ ಹಿನ್ನೆಲೆಯಲ್ಲಿ ಇಲ್ಲಿವರೆಗೂ ನಾವೇನು ತೀರ್ಮಾನಗಳು ಮಾಡಿದ್ದೀವಿ, ನಮ್ಮ ಸಬ್ ಕಮಿಟಿಯಲ್ಲಿ ಸುಮಾರು ತೀರ್ಮಾನಗಳನ್ನು ಈಗಾಗಲೇ ಮಾಡಿದ್ದೇವೆ. ಇನ್ಕ್ಲೂಡಿಂಗ್ ಏನು ಅದನ್ನು ಟೋಲ್ ಕಟ್ಟೋ ವಿಚಾರದಲ್ಲಿ ಕೂಡ ನಾವು ಲೆಕ್ಕ ಕೇಳಿದ್ವಿ. ಇಷ್ಟುವರೆಗೂ ಎಲ್ಲಿ ಎಷ್ಟು ಟೋಲ್ ಕಲೆಕ್ಟ್ ಮಾಡಿದ್ದೀರಾ ನೀವು ಲೆಕ್ಕ ಕೊಡಿ ಅಂತಕ್ಕಂಥ ವಿಚಾರಗಳನ್ನೆಲ್ಲ ಚರ್ಚೆ ಮಾಡಿದ್ದೀವಿ. ಅದರ ಮೇಲೆ ತೀರ್ಮಾನವನ್ನು ಮಾಡ್ಬೋದು.